ಕೈ ನಡುಗುತ್ತಿದೆ, ಮಾತು ತೊದಲುತ್ತಿದೆ. ಅಯ್ಯೋ, ತಮಿಳು ನಟ ವಿಶಾಲ್ಗೆ ಏನಾಗಿ ಹೋಗಿದೆ? ತಮಿಳಿನ ಮದಗಜ ರಾಜ ಸಿನಿಮಾ ಕೊನೆಗೂ ತೆರೆ ಕಾಣ್ತಿದೆ. ಭರ್ಜರಿ 12 ವರ್ಷಗಳ ಹಿಂದೆ ತಯಾರಾದ ಈ ಸಿನಿಮಾ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಚಿತ್ರತಂಡ ಪ್ರೀ ರಿಲೀಸ್ ಈವೆಂಟ್ ಏರ್ಪಡಿಸಿತ್ತು. ಚಿತ್ರದ ಹೀರೋ ವಿಶಾಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಆದರೆ ಅಲ್ಲಿ ವಿಶಾಲ್ ಅವರನ್ನ ಕಂಡವರು ಅಕ್ಷರಶಃ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಆಕ್ಷನ್ ಸಿನಿಮಾಗಳಿಂದಲೇ ಫೇಮಸ್ ಆಗಿದ್ದ ಈ ನಟ ನಡೆದಾಡಲು ಕೂಡ ಕಷ್ಟಪಡ್ತಿದ್ರು. ಮೈಕ್ ಹಿಡಿದುಕೊಂಡಿದ್ದ ಅವರ ಕೈ ನಡುಗುತ್ತಿತ್ತು, ಮಾತುಗಳು ತೊದಲುತ್ತಿದ್ದವು. ಪದೇ ಪದೇ ಬರುತ್ತಿದ್ದ ಕಣ್ಣೀರನ್ನ ಒರೆಸಿಕೊಳ್ತಿದ್ರು ವಿಶಾಲ್. ಇನ್ನೊಬ್ಬರ ಸಹಾಯವಿಲ್ಲದೆ ಅವರು ಅಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಎಂಬಂತೆ ಕಂಡರು. ಇದೆಲ್ಲವೂ ಅಲ್ಲಿದ್ದವರನ್ನ ಅಚ್ಚರಿಗೆ ನೂಕಿತು, ಅಭಿಮಾನಿಗಳನ್ನ ಆತಂಕಕ್ಕೆ ತಳ್ಳಿತ್ತು. ಅಷ್ಟಕ್ಕೂ ವಿಶಾಲ್ಗೆ ಆಗಿರುವುದಾದ್ರೂ ಏನು? ನಟ ವಿಶಾಲ್ಗೆ ಇರುವ ಆರೋಗ್ಯ ಸಮಸ್ಯೆ ಏನು? 47 ವರ್ಷದ ನಟ ವಿಶಾಲ್ಗೆ ಏನ್ ಸಮಸ್ಯೆ ಅನ್ನೋ ಪ್ರಶ್ನೆಗೆ ಈವರೆಗೂ ಯಾರಿಂದಲೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಮದಗಜ ರಾಜ ಸಿನಿಮಾದ ಇವೆಂಟ್ನಲ್ಲಿ ಸಿಕ್ಕ ಮಾಹಿತಿ ಪ್ರಕಾರ ಅವರಿಗೆ ವೈರಲ್ ಫೀವರ್ ಆಗಿದೆ. ಆ ಕಾರಣಕ್ಕೆ ಅವರು ಈ ರೀತಿ ಆಗಿದ್ದಾರೆ, ಶೀಘ್ರದಲ್ಲೇ ಗುಣವಾಗಲಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಬೇರೆ ಮೂಲಗಳು ನೀಡುವ ಮಾಹಿತಿಯೇ ಬೇರೆ. ವಿಶಾಲ್ಗೆ ನರಗಳಿಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಿದೆ, ಆದ್ದರಿಂದ ಈ ರೀತಿ ಆಗಿದೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ವಿಶಾಲ್ ಕಡೆಯಿಂದಲೇ ಈ ಬಗ್ಗೆ ಅಧಿಕೃತ ಮಾಹಿತಿ ಬರುವವರೆಗೂ ಏನನ್ನು ಹೇಳಲು ಸಾಧ್ಯವಿಲ್ಲ. ಇನ್ನು ನಟ ವಿಶಾಲ್ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಆಪ್ತ ಸ್ನೇಹಿತರಾಗಿದ್ದವರು. ಪುನೀತ್ ನಿಧನ ನಂತರ ಬೆಂಗಳೂರಿಗೆ ಬಂದಿದ್ದ ವಿಶಾಲ್ ಅಪ್ಪು ಅವರು ಮಾಡುತ್ತಿದ್ದ ಸಮಾಜ ಸೇವೆಗಳನ್ನ ನಾನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದು ಹೇಳಿದ್ರು. ಅವರ ತಂದೆ ಕರ್ನಾಟಕದಲ್ಲಿ ಕೆಲ ವರ್ಷ ಇದ್ದಿದ್ರಿಂದ ವಿಶಾಲ್ಗೆ ಕನ್ನಡ ಮಾತನಾಡಲು ಬರುತ್ತೆ. ಕರ್ನಾಟಕದ ಜೊತೆಗೆ ಒಳ್ಳೆಯ ಒಡನಾಟವನ್ನ ವಿಶಾಲ್ ಹೊಂದಿದ್ರು. ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.